ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರ. ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಪಾರುಪತ್ಯ ಈ ಬಾರಿ ಬದಲಾವಣೆಯ ಸಾಧ್ಯತೆ ಇದೆ. ಪ್ರತಾಪ್ ಸಿಂಹ ವಿರುದ್ಧ ಗರ್ಜನೆ ಕೇಳಿಸ್ತಾ ಇದೆ. ಬದಲಾವಣೆಯ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸುಳಿವು ಕೊಟ್ಟಿದ್ದಾರೆ. ಇತ್ತ ಇಬ್ಬರು ವರ್ಚಸ್ವಿ ವ್ಯಕ್ತಿಗಳನ್ನ ಸಂಪರ್ಕಿಸಿರುವ ಬಿಜೆಪಿಯ ಸರ್ಜನ್ ಅಮಿತ್ ಶಾ ಟೇಕ್ ಆಫ್ ನೀಡಿದ್ದಾರೆ. ನಾಲ್ಕು ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಉತ್ತಮ ಗೆಲ್ತಕ್ಕಂತ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತಾರೆ. ದಶಕದ ಬಳಿಕ ಮೈಸೂರು ಲೋಕಸಭಾ ಕದನ ಬದಲಾವಣೆಯತ್ತ ತೆರೆದುಕೊಳ್ತಿದೆ. ಸಂಸದ ಪ್ರತಾಪ್ ಸಿಂಹಗೆ ಮೈಸೂರು ಲೋಕಸಭಾ ಟಿಕೆಟ್ ಕೈತಪ್ಪುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ಪಕ್ಷದ ಆಂತರಿಕ ಅಭಿಪ್ರಾಯ ಸಂಗ್ರಹದಲ್ಲಿ ಅಸಮಾಧಾನ ಹೊರಬಿದ್ದಿದ್ದು ಪ್ರತಾಪ್ ಸಿಂಹಗೆ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಿದೆ. ತಳಮಟ್ಟದ ಕಾರ್ಯಕರ್ತರ ಕಡೆಗಣನೆ ಆರೋಪದ ಜೊತೆಗೆ ಸ್ಥಳೀಯ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ವರದಿಯಲ್ಲಿ ಅಭಿಪ್ರಾಯ ಮುದ್ರೆ ಬಿದ್ದಿದೆ. ಮೈಸೂರು ಕೊಡಗು ಕಮಲ ಟಿಕೆಟ್ ಪ್ರತಾಪ್ ಸಿಂಹಗೆ ಡೌಟ್. ಯದುವೀರ್ ಡಾಕ್ಟರ್ ಮಂಜುನಾಥ್ ಸಂಪರ್ಕಿಸಿದ್ರ ಅಮಿತ್ ಶಾ. ಬಿಜೆಪಿ ಟಿಕೆಟ್ ಫೈನಲ್ ಮಾಡೋದ್ರಲ್ಲಿ ಹೈಕಮಾಂಡ್ ರಣತಂತ್ರ ರೂಪಿಸುತ್ತಿದೆ. ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲಿ ಭಾರೀ ಪ್ರಯೋಗಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕೈ ಹಾಕಿದ್ದಾರೆ. ಅಚ್ಚರಿ ಬೆಳವಣಿಗೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬದಲಾವಣೆ ಮಂತ್ರ ಪಠಣ ಕೇಳಲು ಸಿಗ್ತಿದೆ. ಇದಕ್ಕೆ ಕಾರಣ ಈ ಇಬ್ಬರು ನಾಯಕರ ಹೇಳಿಕೆಗಳು. 4 ಗೋಡೆಗಳ ಮಧ್ಯೆ ನಡೆದ ಚರ್ಚೆ ಬಹಿರಂಗಪಡಿಸಲ್ಲ ಎಂದಿರುವ ವಿಜಯೇಂದ್ರ ಉತ್ತಮ ಮತ್ತು ಗೆಲ್ಲುವ ಅಭ್ಯರ್ಥಿಯನ್ನ ಮೈಸೂರಿಗೆ ಹಾಕುತ್ತೇವೆ ಅನ್ನೋ ಮೂಲಕ ಪರೋಕ್ಷವಾಗಿ ಬದಲಾವಣೆಯ ಸುಳಿವನ್ನು ನೀಡಿದ್ದಾರೆ. ಸಂಸದರ ಪರ್ಫಾರ್ಮೆನ್ಸ್ ಮತ್ತು ರಾಷ್ಟ್ರೀಯ ನಾಯಕರ ಸರ್ವೆ ಆಧಾರದ ಮೇಲೆ ಟಿಕೆಟ್ ನೀಡಲಾಗುತ್ತೆ ಅನ್ನೋದು ವಿಪಕ್ಷ ನಾಯಕ ಆರ್ ಅಶೋಕ್ ರವರ ಮಾತು. 4 ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಉತ್ತಮ ಗೆಲ್ತಕ್ಕಂತ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತಾರೆ. ಮೈಸೂರ್ದು ಇರೋ ಲೋಕಸಭಾ ಸದಸ್ಯರ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಅಲ್ಟಿಮೇಟ್ ತೀರ್ಮಾನ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ, ಅಲ್ಲಿ ತೀರ್ಮಾನವನ್ನ ಮಾಡ್ತಾರೆ. ನಮ್ಮ ಸಲಹೆಗಳನ್ನ ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಉತ್ತಮ ಗೆಲ್ಲುವ ಅಭ್ಯರ್ಥಿ ಎಂಬ ಉಲ್ಲೇಖ ಕದನ ಕಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದಕ್ಕೆ ಕಾರಣ ಮೈಸೂರು ಕೊಡಗು ಟಿಕೆಟ್ಗಾಗಿ ಹೈಕಮಾಂಡ್ ನಡೆಸಿರುವ ಸಂಪರ್ಕ ಕ್ರಾಂತಿ. ರಾಜಕಾರಣದ ನಂಟಿಸ್ತಿಕೆ ಇದ್ರೂ ರಾಜಕೀಯ ನೆರಳಿನಿಂದ ದೂರವಿರುವ ಇಬ್ಬರಿಗೆ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸುವಂತೆ ಬಿಗ್ ಆಫರ್ ಹೋಗಿದೆ. ಒಂದು ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯರ್, ಇನ್ನೊಬ್ಬ ರಾಜ್ಯದ ಜನರ ಹೃದಯ ಗೆದ್ದ ಡಾಕ್ಟರ್ ಸಿಎನ್ ಮಂಜುನಾಥ್. ಸ್ಪರ್ಧೆ ಬಗ್ಗೆ ಯದುವೀರ್ ಒಡೆಯರ್ ಒಲವು ಹೊಂದಿದ್ದಾರೆ. ಆದ್ರೆ ರಾಜಮಾತೆ ಪ್ರಮೋದಾದೇವಿ ಅಪ್ಪಣೆಗೆ ಕಾಯ್ತಿದ್ದಾರೆ. ರಾಜಕಾರಣ ಬೇಡ ಎಂಬ ಸಲಹೆ ಕೊಟ್ಟಿರುವ ಪ್ರಮೋದಾದೇವಿ ತಮ್ಮ ಪತಿ ಶ್ರೀಕಂಠದತ್ತರು ಸ್ವರ್ಗಸ್ಥರಾದ ಬಳಿಕ ರಾಜಕಾರಣದಿಂದ ರಾಜಮನೆತನ ದೂರವಿದೆ. ಇದು ರಾಜಮನೆತನದಲ್ಲಿನ ಗೊಂದಲ. ಈ ಗೊಂದಲಕ್ಕೆ ಪ್ರಮೋದಾದೇವಿ ಆದೇಶದ ಮೇಲೆ ಪುತ್ರ ಯದುವೀರ್ ಸ್ಪರ್ಧೆ ಅವಲಂಬಿಸಿದೆ. ಇನ್ನು ಎರಡನೇ ಆಯ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಸಿಕ್ಕ ಆಫರ್ ಮತ್ತು ಸ್ಪರ್ಧೆಯ ನಿಲುವು ಏನು ಅನ್ನೋದನ್ನ ನೋಡೋದಾದ್ರೆ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನು ಸಹ ಬಿಜೆಪಿ ಹೈಕಮಾಂಡ್ ಸಂಪರ್ಕಿಸಿದೆ. ಸ್ಪರ್ಧೆ ಬಗ್ಗೆ ಒಲವು ತೋರಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಕಠಿಣ ಅಂತ ಆಪ್ತರು ಸಲಹೆ ನೀಡಿದ್ದಾರೆ. ಸ್ವತಃ ಮಾವ ದೇವೇಗೌಡರಿಂದಲೂ ಬೆಂಗಳೂರು ಗ್ರಾಮಾಂತರ ಬೇಡ ಅಂತ ಸೂಚಿಸಿದ್ದಾರೆ ಎನ್ನಲಾಗಿದೆ. ಮೃದು ಸ್ವಭಾವ ವ್ಯಕ್ತಿತ್ವದ ಡಾಕ್ಟರ್ ಸಿಎನ್ ಮಂಜುನಾಥ್ ಮೈಸೂರಿನಿಂದಲೇ ಸ್ಪರ್ಧಿಸಲಿ ಅಂತ ಕುಟುಂಬದವರು ಸಲಹೆ ಕೊಟ್ಟಿದ್ದಾರೆ. ಒಟ್ಟಾರೆ 2014ರಿಂದ 2 ಅವಧಿಗೆ ಸಂಸದರಾದ ಪ್ರತಾಪ್ ಸಿಂಹಗೆ ಈ ಸಲ ಟಿಕೆಟ್ ಸಿಗೋದು ಸಲಿಸಲ್ಲ ಅನ್ನೋ ಮಾತು ಅರಮನೆ ನಗರಿಯಿಂದ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಿವೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.